ಶಾಸ್ತ್ರಿಗಳೇ, ನಾಗಮಣಿನ ಇದ್ದಕ್ಕಿದ್ದಾಗೆ ತಗೊಂಡು ಬರೋದಕ್ಕೆ ಹೇಳಿದ್ರಿ. ಹೌದು ಅಮೃತ, ನಾಗಮಣಿಗೆ ಅಪಾಯ ಇದೆ, ಅದಕ್ಕೆ ತಗೊಂಡು ಬಾ ಅಂದೆ. ಮತ್ತೇನಾ? ಯಾರಿಂದ? ಇನ್ಯಾರಿಂದ? ದುಷ್ಟ ಭೈರವನಿಂದ. ಶಾಸ್ತ್ರಿಗಳೇ, ಅವನು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತ ನೀವೇ ಹೇಳಿದ್ರಲ್ಲ. ಪಾಪಿ ಚಿರಾಯುನ ಮಾತನ್ನು ಕೇಳಿದೆಯಲ್ಲಮ್ಮ. ಆ ದುಷ್ಟ ಭೈರವ ತನ್ನ ಮನಸ್ಸನ್ನ ಬದಲಾಯಿಸಿದ್ದಾನೆ. ಅವನಿಂದ ನಾಗಮಣಿಗೆ ಅಪಾಯ ಇದೆ. ಆ ನಾಗಮಣಿನ ಕಾಪಾಡ್ಬೇಕು ನಾವು. ನಾಗಮಣಿಗೆ ಪದೇ ಪದೇ ಯಾಕೆಂತ ಅಪಾಯ ಬರ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಶಾಸ್ತ್ರಿಗಳೇ. ತಗೊಳ್ಳಿ. ಜೈ ಮಹಾಕಾಲ. ನನ್ನನ್ನ ಈ ಕ್ಷಣದಲ್ಲಿ ಇಲ್ಲಿ ನಿರೀಕ್ಷೆ ಮಾಡಿರ್ಲಿಲ್ಲ ಅಲ್ಲ ಶಾಸ್ತ್ರಿ? ನೀನ್ ಯಾಕೆ ಬಂದೆ ಇಲ್ಲಿಗೆ? ಏನ್ ಬೇಕು? ನಾಗಮಣಿ ನನಗ ಬೇಕು. ಅದರ ವಾರಸ್ದಾರ ನಾನೇ ಆಗಿರ್ಬೇಕು. ದುಷ್ಟ ಚಿಂತನೆಗಳ ಕನಸು ಯಾವತ್ತು ನನಸಾಗೋದಿಲ್ಲ ಭೈರವ. ಖಾಲಿ ಕೈಯಲ್ಲಿ ಇಲ್ಲಿಂದ ಹೋದ್ರೆ ನಿನಗೆ ಕ್ಷೇಮ. ನಿನ್ನ ಖಾಲಿ ಪೀಲಿ ಧಮ್ಕಿಗೆ ಹೆದರೋನಲ್ಲ ಅಂತ ಗೊತ್ತಿದ್ದು ಹೆದರ್ಸೋದಕ್ಕೆ ನೋಡ್ತಾ ಇದೀಯಾ? ನಿನ್ನ ಬಂಡ ಧೈರ್ಯವನ್ನು ಮೆಚ್ಚಲೇಬೇಕು. ನಿನ್ನ ಶಾಬಾಸ್ಗಿರಿ ನನಗೆ ಬೇಕಾಗಿಲ್ಲ. ಮೊದಲು ಇಲ್ಲಿಂದ ಹೊರಡು. ಹೌದಾ? ಜೈ ನಿಮ್ಮನ್ನ ಹೀಗೆ ಬಂಧಿಸ್ತೀನಿ ಅಂತ ನಿರೀಕ್ಷೆ ಮಾಡಿರ್ಲಿಲ್ಲ ಅಲ್ಲ ಭೈರವ? ನಿನ್ನ ಮೃತ್ಯುನ ನೀನೇ ಆಹ್ವಾನ ಮಾಡ್ತಾ ಇದೀಯಾ. ಮೊದಲು ನನ್ನ ಅಮೃತನ ಈ ಬಂಧನದಿಂದ ಬಿಡುಗಡೆ ಮಾಡು. ಬಿಡುಗಡೆ ಮಾಡ್ತೀನಿ. ನನ್ನ ಬಂಧನದಿಂದ ಅಲ್ಲ, ಈ ಭೂಮಿಯಿಂದಲೇ ನಿಮ್ಮಿಬ್ಬರನ್ನು ಬಿಡುಗಡೆ ಮಾಡ್ತೀನಿ. ಈ ದಂಡದಿಂದ ತಾನೇ ನೀನ್ ಇಷ್ಟೆಲ್ಲ ಮೆರಿತ ಆರ್ಭಡಿಸ್ತಾ ಇದ್ದಿದ್ದು. ಇದನ್ನೇ ಇಲ್ಲದಾಗ ಮಾಡ್ಬಿಡ್ತೀನಿ. ಭೈರವ, ನನ್ನ ಮಂತ್ರದಂಡಕ್ಕೆ ಮಾತ್ರ ಏನು ಮಾಡಬೇಡ. ಆ ಮಂತ್ರದಂಡನ ಸಾಕ್ಷಾತ್ ಪರಶಿವನೇ ನನ್ನ ದಯಪಾಲಿಸಿದ್ದು. ನಿನ್ನ ಮಾತನ್ನ ಕೇಳೋದಕ್ಕೆ ನಾನು ಗಿಣಿಯಲ್ಲ, ನಿನ್ನ ಪ್ರಾಣಾಹುತಿ ತಗೊಳಕ್ ಬಂದಿರೋ ಭೈರವ, ನನ್ನ ಮಾತು ಕೇಳು. ಆ ದಂಡ ನನಗೆ ವಾಪಸ್ ಕೊಡು. ಮಹಾಕಾಲ ನಡೆಯುವುದ್ರ ಅಂದ್ರೆ ನಾನು ನೋಡಿದ್ದಲ್ಲ ಕನ್ಸ? ಘೋರವಾದ ಕನಸು. ಯಾಕಿತ್ತ ಕನ್ಸ್ಬಿಟ್ಟು? ಏನಿದ್ರ ಸೂಚನೆ?
ಆಹುತಿ ನೀಡೋ ಸಮಯ ಬಂದಾಯ್ತು. ರುದ್ರ ವಿಷ್ಣು ಬಾಬಾ ಕರೆದು ನಿಲ್ಲಿ. ಮಹಾಕಾಲ ಅಲ್ಲ, ಇವ್ರು ಇದ್ದಕ್ಕಿದ್ದ ಹಾಗೆ ಯಾಕೆ ಹೀಗೆ ಪ್ರಾಣಾರ್ಪಣೆ ಮಾಡ್ಕೊಂಡ್ರು? ಆತ್ಮಾಹುತಿ ಮಾಡ್ಕೊಳ್ಳೋ ಹಾಗಿದ್ದಿದ್ರೆ ಈ ಹೋಮ ಯಾಕೆ ಮಾಡ್ಬೇಕಾಗಿತ್ತು? ಅಮೃತನ ಸಂಹಾರ ಮಾಡ್ತೀನಿ ಅಂತ ಘಂಟಾಘೋಷವಾಗಿ ಹೇಳಿ ಈಗ ತನ್ನ ಪ್ರಾಣನ ತ್ಯಾಗ ಮಾಡ್ಬೇಕಾಗಿತ್ತ? ಇಂಥ ಕೆಲಸಕ್ಕೆ ಯಾಕೆ ಕೈ ಹಾಕಿದ್ರು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಕಣೋ. ಇಷ್ಟು ದಿನ ನಮ್ಮನ್ನ ಕಾಪಾಡೋದಕ್ಕೆ ಬಾಬಾ ಇದ್ದಾರೆ ಅನ್ನೋ ನಂಬಿಕೆಯಲ್ಲಿ ನಾವು ನಿರಾಳವಾಗಿ ನಿರಾತಂಕವಾಗಿ, ಆದರೆ ಇನ್ನು ಮುಂದೆ ನಮ್ಮ ಬೆಂಬಲಕ್ಕೆ ಯಾರೂ ಇರೋದಿಲ್ಲ. ಇನ್ನು ಮುಂದೆ ನಮ್ಮ ರಕ್ಷಣೆಯನ್ನು ನಾವೇ ಮಾಡ್ಕೋಬೇಕು. ಈ ಕ್ಷಣದಿಂದ ಈ ಜಾಗಕ್ಕೂ ನಮಗೂ ಋಣ ತೀರು ಹೋಯ್ತು. ಅಹೋ ಪರಮೇಶ್ವರಿ. ಅಹೋ ಪರಮೇಶ್ವರಿ. जय भोलेनाथ, जय भोले महाशय। हर हर ಏನಿದು? ಭೈರವನ ಹೊಸ ಅವತಾರ ಅಂದರೆ ಭೈರವನಿಂದ ನಾಗಮಣಿ ಅಮೃತಳಿಗೆ ಅಪಾಯ ಇದೆ ಅಂತ ಅಗ್ನಿ ಪ್ರವೇಶ ಮಾಡಿ ಈ ಹೊಸ ಅವತಾರದಲ್ಲಿ ಅವನು ಹೊರಗೆ ಬಂದಿದ್ದಾನೆ ಅಂದರೆ ಅವನ ಶಕ್ತಿ ಇಮ್ಮಡಿಯಾಗಿರುತ್ತೆ. ರುದ್ರ ವಿಷ್ಣು, ಎಲ್ಲಿಗೆ ಓಡ್ತಾ ಇದ್ದೀರಾ? ಬನ್ನಿ. ಬಾಬಾ ಬಾಬಾ, ಏನಿದೆ ನಿಮ್ಮ ಅವತಾರ? ಕಾಲ ಭೈರವನ ಅವತಾರ. ಅವನ ಯಾಗವನ್ನು ಮಾಡಿ ನಾನು ಅಗ್ನಿಕುಂಡಕ್ಕೆ ಜಿಗಿದೆ. ಅಗ್ನಿಕುಂಡದಲ್ಲಿಯೂ ಅವನು ನನಗೆ ಕಾಲ ಭೈರವನ ಅಂಶವನ್ನು ಧಾರೆ ಎರೆದಿದ್ದಾರೆ. ಪುಟ್ಟ ಹುಡುಗಿ ಭದ್ರಕಾಳಿಯ ರೂಪದಲ್ಲಿ ನನ್ನನ್ನು ಸೋಲಿಸಿದ್ನಲ್ಲ, ಪ್ರತಿಯಾಗಿ ಈ ರೂಪ, ಈ ಅವತಾರ ಈಗ ನನ್ನಲ್ಲಿರೋ ಶಕ್ತಿ ಸಾಗರದಷ್ಟು, ಸಿದ್ಧಿ ಆಕಾಶದಷ್ಟು. ನನ್ನನ್ನು ಆ ಹುಡುಗಿಯಲ್ಲ ಯಾರು ಏನು ಮಾಡೋದಕ್ಕಾಗಲ್ಲ. ಅಂದ್ರೆ ನಾಗಿನ ಸಂಹಾರ ಮಾಡಬಹುದಾ? ಸಂಹಾರನೂ ಮಾಡ್ತೀನಿ, ಸಮಾಧಿನೂ ಮಾಡ್ತೀನಿ. ಏ ರುದ್ರ ವಿಷ್ಣು, ಯಾಕೆ ಹೀಗೆ ನಿಂತಿದ್ದೀರಾ?
ನಿಮ್ಮ ರೂಪನ ನೋಡಿ ಭಯ ಆಗ್ತಿದೆ ಬಾಬಾ. ದಯವಿಟ್ಟು ಶತ್ರುಗಳ ಹತ್ರ ಈ ರೂಪನ ತೋರಿಸಿ. ಬಾಬಾ, ನೀವು ನಮ್ಮ ಮುಂದೆ ಮಾಮೂಲಿ ರೂಪದಲ್ಲೇ ಕಾಣಿಸ್ಕೊಳ್ಳಿ ಬಾಬಾ. ಹೌದು ಬಾಬಾ. ಇಲ್ಲೇ ಇಂಥ ಕನಸು ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಇದ್ಯಾವುದೋ ಅಪಾಯದ ಮುನ್ಸೂಚನೆನೇ ಇರಬೇಕು. ಏನು ಅಪಾಯ? ಅದನ್ನ ನಾನು ಹೇಗೆ ತಿಳ್ಕೊಳ್ಳಿ? ನನಗಿರೋದು ಮಾರ್ಗದರ್ಶಕರು, ಗುರುಗಳು ಅಂದರೆ ಶಾಸ್ತ್ರಿಗಳೊಬ್ಬರೇ. ಅವ್ರ ಹತ್ರನೇ ಹೋಗಿ ಕೇಳಬೇಕು. ಅಜ್ಜಿ, ಯಾಕೆ ಇಷ್ಟೊಂದು ಆತಂಕದಲ್ಲಿದ್ದೀರಾ? ಏನು ಅಂತ ಹೇಳಿ ಮನೆ. ವಿಷ್ಣು ರುದ್ರ ನಿನ್ನೆ ಬೆಳಿಗ್ಗೆ ಹೋದವರು, ಇನ್ನೂ ಬಂದಿಲ್ಲ. ಆಫೀಸ್ಗೂ ಹೋಗಿಲ್ಲಂತೆ ಕಣೆ. ಫೋನ್ ಮಾಡಿ ವಿಚಾರಿಸೋಣ ಅಂದರೆ ಫೋನು ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ. ಎಲ್ಲೋದ್ರು, ಏನಾಯಿತು ಅಂತ ನನಗೆ ತುಂಬ ಆತಂಕ ಆಗ್ತಿದೆ ಕಣೆ. ಅಜ್ಜಿ, ಹೆದರಬೇಡಿ, ಧೈರ್ಯವಾಗಿರಿ. ಎರಡು ದಿನ ಆಯ್ತು ಅಂದ್ರೆ ಏನ್ ಅರ್ಥ? ಅವ್ರು ಹೀಗೆ ಫೋನ್ ಬಿಟ್ಟು ಹೋಗೋದು ಆ ಭೈರವನ ಹತ್ರ ಹೋಗುವಾಗ ಮಾತ್ರ. ಅಂದ್ರೆ ಈಗ ಅವರು ಭೈರವನ ಜಾಗಕ್ಕೆ ಹೋಗಿದಾರ? ಇದ್ರೂ ಇರ್ಬೋದು. ನನಗ್ ಬಿದ್ದ ಕನ್ಸಿಗೂ ಇದಕ್ಕೂ ಏನೋ ಸಂಬಂಧ ಇದೆ ಅಂತ ನನಗನ್ನಿಸ್ತಾ ಇದೆ. ಹಾಗೇನಾದ್ರೂ ಒಂದ್ ವೇಳೆ ಅವ್ರ ಭೈರವನ ಹತ್ರ ಹೋಗಿರೋದು ನಿಜಾನೇ ಆದ್ರೆ ನನಗೂ ನಾಗಮಣಿಗೂ ಇಬ್ಬರಿಗೂ ಅಪಾಯ ತಪ್ಪಿದ್ದಲ್ಲ. ಏನ್ ಮಾಡೋದು? ಈಶ್ವರ ಅಗ್ನಿ ನೇತ್ರಾಯ ಸಂಭವ. ಅಂದ್ರೆ ಈ ಭೈರವ ಆತ್ಮಾಹುತಿ ಮಾಡ್ಕೊಳ್ತೀನಿ ಅಂತ ಹೇಳಿ ಮಾಡ್ಕೊಂಡಿಲ್ಲ. ಭೈರವ ತನ್ನ ನಿರ್ಧಾರದಿಂದ ಹಿಂದೆ ಸರಿಯೋದಕ್ಕೆ ಯಾರ್ ಕಾರಣ, ಏನ್ ಕಾರಣ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಇದ್ರ ಹಿಂದೆ ಏನೋ ಬಾರಿ ಕುತಂತ್ರನೇ ಇರಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಏನ್ ಮಾಡೋದು? ಹೇಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು? ಅಮೃತ, ಯಾಕೆ ಹೀಗೆ ಆತಂಕದಲ್ಲಿದ್ಯಾ? ಭೈರವ ಆತ್ಮಾಹುತಿ ಮಾಡ್ಕೊಂಡಿಲ್ಲ. ಅವನ ಆತ್ಮಾಹುತಿ ಮಾಡ್ಕೊಳ್ದೆ ಇರೋದಕ್ಕೂ ನೀನ್ ಹೀಗೆ ಆತಂಕದಲ್ಲಿರೋದಕ್ಕೂ ಏನ್ ಸಂಬಂಧ? ಏನ್ ಹೀಗೆ ಕೇಳ್ತಾ ಇದ್ದೀರಾ? ಅವನ ಆತ್ಮಾಹುತಿ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಗೇನಾದ್ರೂ ಅಪಾಯ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ತಾನೆ ಅಂತ ತಾನೇ ಅರ್ಥ? ಸಾಧ್ಯನೇ ಇಲ್ಲ. ಹೇಗೆ? ನನ್ನ ಪ್ರಹಾರದಿಂದ ಚೇತರಿಸ್ಕೊಳಕ್ಕೆ ಅವನ್ ಇನ್ನೂ 10 ದಿನ ಆದ್ರೂ ಬೇಕಾಗುತ್ತೆ.
ನಾನು ಅವನ್ನ ಅಳ್ದಿರೋ ಪ್ರಕಾರ ಅಷ್ಟು ಸುಲಭವಾಗಿ ಅವನ ಬಗ್ಗ ಅಂತವನಲ್ಲ. ಅವನ ಶಕ್ತಿ ಎಷ್ಟೇ ಇದ್ರು ಅನಂತ ಶಕ್ತಿ ಮುಂದೆ ಅವಸಾನ ಆಗ್ಲೇಬೇಕು. ಇದು ಪರಮ ಸತ್ಯ. ಇದನ್ನ ಅರ್ಥ ಮಾಡ್ಕೊಳ್ದಲೇ ಮಾತಾಡ್ತಾ ಇದೆಯಲ್ಲ ಅಮೃತ. ತನ್ನ ಶಕ್ತಿ ಇತಿಮಿತಿನ ಅರ್ಥ ಮಾಡ್ಕೊಳ್ದೆ ಮತ್ತೆ ನಮ್ಮ ಸವಾಸಕ್ಕೆ ಬಂದು ಉದ್ದಟತನ ತೋರಿಸಿದ್ರೆ ಅವನ ಅಂತ್ಯಕ್ಕೆ ನಾನೇ ಕಹಳಿಯನ್ನ ಉಡ್ತೀನಿ. ಅಲ್ಲಿಗೆ ನನ್ನ ಶತ್ರು ನಿನ್ನ ಶತ್ರು ನಾಶ ಆದಾಗುತ್ತೆ. ಅವನ ಸಂಹಾರ ಆದ್ರೆ ನೀನು ಈ ಭೂಮಿಗೆ ಬಂದ ಕರ್ತವ್ಯನೂ ಮುಗಿಯುತ್ತೆ. ನೀವು ಹೇಳ್ತಾ ಇರೋದೇನೋ ನನಗೆ ಸರಿ ಅನ್ನಿಸ್ತಾ ಇದೆ. ಆದರೆ ಮತ್ತೇನು? ನೆನ್ನೆ ನನಗೆ ಬಿದ್ದ ಕನಸಿಗೂ ಆ ಭೈರವ ಮಾಡಿರೋ ಪೂಜೆಗೂ ಏನೋ ಸಂಬಂಧ ಇದೆ ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ನನ್ನ ಅನುಮಾನ ಪರಿಹಾರ ಆಗಬೇಕು ಅಂದರೆ ನಾನು ಶಾಸ್ತ್ರಿಗಳನ್ನ ಭೇಟಿ ಮಾಡಿ ಇದನ್ನೆಲ್ಲ ನಾನು ಹೇಳಲೇಬೇಕು. ಹಾಗೆ ಭೈರವನ ಜಾಗಕ್ಕೆ ಹೋಗಿ ಅವ್ನು ಮಾಡಿರೋ ಪೂಜೆ ಏನು, ಅದರ ವಿಶೇಷತೆ ಏನು, ಅವ್ನು ಯಾವ ದೇವ್ರನ್ನ ಹೋಲಿಸ್ಕೊಳ್ಳೋದಕ್ಕೆ ಆ ಪೂಜೆ ಮಾಡಿದ್ದಾನೆ, ಆ ದೇವರು ನಿಜವಾಗ್ಲೂ ಅವನಿಗೆ ಒಲ್ದಿದ್ದಾನ, ಇದನ್ನೆಲ್ಲ ತಿಳ್ಕೋಬೇಕು. ಹಾಗೆ ತಿಳ್ಕೊಂಡ್ರೆ ಮಾತ್ರ ಅವನನ್ನು ಹೆದರಿಸೋದಕ್ಕೆ ನಮಗೆ ಸುಲಭ ಆಗತ್ತೆ. ಇದು ಭೈರವನ ಧ್ವನಿ. ಆದರೆ ಹಿಂದಿನ ಧ್ವನಿಗಿಂತ ಅವನ ಈ ಧ್ವನಿಯಲ್ಲಿ ಹೆಚ್ಚಿನ ಕ್ರೌರ್ಯ ಅಡಗಿದೆ. ಬಾ ನಾಗಿಣಿ ಬಾ. ನಾನು ಮತ್ತೆ ನಿಮ್ಮ ಮನೆಗೆ ಬಂದು ನಿನ್ನ ಕಣ್ಣು ಮುಂದೆ ನಿಂತ್ಕೋತೀನಿ ಅಂತ ಅಂದುಕೊಂಡಿರ್ಲಿಲ್ಲ ಅಲ್ಲ. ಏನು ಮಾಡೋದು? ಸೋಲು ಅನ್ನೋದು ನನ್ನ ಉಂಗುಷ್ಟದ ಉಗುರಿಗೆ ಸಹ. ಮುದುರಿ ಮೂಲೆಯಲ್ಲಿ ಕೂರೋದು, ಹೆದರಿ ಪಲಾಯನ ಮಾಡೋದು ನನ್ನ ಜಾಯಮಾನಕ್ಕೆ ಬಂದಿದೆ. 1000 ಸಲ ಸೋತ್ರು 1001ನೇ ಸಲ ಗೆಲುವು ನನ್ನ ಕಾಲ್ ಹತ್ರ ಬಂದು ಬಿದ್ದಿರುತ್ತೆ. ಆತ್ಮವಿಶ್ವಾಸ ಉಳಿಸುತ್ತೆ. ಅತಿಯಾದ ಆತ್ಮವಿಶ್ವಾಸ ಅವಸಾನಕ್ಕೆ ದಾರಿ ಮಾಡಿಕೊಡುತ್ತೆ.